ಹೊರ ರಾಜ್ಯಗಳಲ್ಲಿ ಕಾಣಿಸಿಕೊಂಡಂತಹ ಹಕ್ಕಿಯ ಜ್ವರ ಇದೀಗ ನಮ್ಮ ರಾಜ್ಯಕ್ಕೂ ಕಾಲಿಟ್ಟಿದೆ. ಕಳೆದ 4-5 ದಿನಗಳಿಂದ ರಾಯಚೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಪಕ್ಷಿಗಳು ನಿಗೂಢವಾಗಿ ಸಾವನ್ನಪ್ತಾ ಇದ್ದು ಹಕ್ಕಿಯ ಜ್ವರ ಬಂದಿರುವುದು ದೃಢಪಟ್ಟಿದ್ದು ಚಿಕನ್ ಪ್ರಿಯರು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಹೌದು, ರಾಯಚೂರಿನ ಮಾನ್ವಿ ತಾಲೂಕಿನಲ್ಲಿ ಹಕ್ಕಿ ಜ್ವರದ ಆತಂಕ ಎದುರಾಗಿದ್ದು ಪ್ರತಿದಿನ 8ರಿಂದ 10 ಪಾರಿವಾಳ ಹಾಗೆ ಕಾಗೆ ಸೇರಿದಂತೆ ವಿವಿಧ ಪ್ರಭೇದದ ಪಕ್ಷಿಗಳು ಮರದಿಂದ ಮರಕ್ಕೆ ಬಿದ್ದು ಸಾಯ್ತಾ ಇವೆ ಅಂತೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯಲ್ಲಿ 36 ಕೋಳಿಗಳು ಏಕಾಏಕಿಯಾಗಿ ಮೃತಪಟ್ಟಿವೆಯಂತೆ. ಇನ್ನು ಮೃತಪಟ್ಟಂತಹ ಕೋಳಿಗಳನ್ನ ಪರೀಕ್ಷಿಸಿದಾಗ ಹಕ್ಕಿ ಜ್ವರದಿಂದ ಮೃತಪಟ್ಟಿರುವುದು ಕಂಡುಬಂದಿದೆಯಂತೆ. ಇನ್ನು ಈ ಲ್ಯಾಬ್ ವರದಿ ಕೈ ಸೇರ್ತಾ ಇದ್ದಂತೆ ಜಿಲ್ಲಾ ಪಶುಪಾಲನಾ ಇಲಾಖೆಯ ಅಧಿಕಾರಿಗಳು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಗ್ರಾಮದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತೆ ಸೂಚಿಸಲಾಗಿದೆ. ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲಿ ಸೋಂಕು ನಿವಾರಕ ದ್ರವಣವನ್ನ ಸಿಂಪಡಣೆ ಮಾಡಿದ್ದು ಗ್ರಾಮಕ್ಕೆ ಹೊಂದಿಕೊಂಡಂತಿರತಕ್ಕಂತಹ ಕೋಳಿ ಫಾರ್ಮ್ಗಳಲ್ಲಿ ಮುಂಜಾಗ್ರತೆ ಕ್ರಮವನ್ನ ಕೈಗೊಳ್ಳಲು ಮನವಿಯನ್ನ ಮಾಡಿದ್ದಾರೆ. ಅಲ್ಲದೆ ಹಕ್ಕಿ ಜ್ವರ ಕಂಡು ಬಂದಿರತಕ್ಕಂತಹ ವರದಹಳ್ಳಿ ಗ್ರಾಮದ ಜನರು ಚಿಕನ್ ಅನ್ನ ತಿನ್ನಬೇಡಿ, ಹಾಗೆ ಗ್ರಾಮದ ಕೋಳಿಗಳನ್ನ ಸಂಬಂಧಿಕರಿಗೂ ಕೂಡ ಕೊಡಬೇಡಿ, ಕೋಳಿಗಳನ್ನ ಪಶುಪಾಲನಾ ಇಲಾಖೆಗೆ ನೀಡಿ, ಹಾಗೆ ನಿಯಮಾನುಸಾರ ಕೋಳಿಗಳ ಹತ್ಯೆಯನ್ನ ಮಾಡಿ ವೈರಸ್ ಅನ್ನ ನಿರ್ಮೂಲನೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ಗ್ರಾಮಸ್ಥರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ.